ಬೇಕಾಗೈತಿ. ಆ ಬಿಚ್ಚುವನ್ನ ಕೆಲಸ ಇವತ್ತು ಯಾವ್ದು ಮಾಡ್ತೀವಿ ಅಂದ್ರೆ ಮಾನಪ್ಪ ಅಪ್ಪನ್ನ ಪ್ರತಿಷ್ಠಾನದವ್ರು ಮಾಡ್ಯಾರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡ್ರಿ, ಇದು ಜ್ಞಾನದ ಬುದ್ಧಿ, ಹಂಗ ಅಲ್ಲ. ಬುದ್ಧಿ ಅಂದ್ರೆ ಬುದ್ಧಿ ಅಲ್ಲ, ಇದು ಜ್ಞಾನದ ಬುದ್ಧಿ. ಈ ಬುದ್ಧಿಯನ್ನ ಎಲ್ಲರೂ ಹಿಂದಕ್ಕೆ ಅನೇಕ ಬಸವಾದಿ ಶರಣರು ಕಟ್ಟಿ ಹೋಗ್ಯಾರ. ನಾವೆಲ್ಲ ಏನ್ ಮಾಡ್ಬೇಕಾಗೈತಿ? ಬಿಚ್ಚು ಹೊಂದಬೇಕಾಗೈತೆ. ಆಗಲೇ ಒಂದು ನಮ್ಮ ಗ್ರಂಥಕರ್ತರು ಒಂದು ಕನ್ನಡ ಅನುವಾದ ಮಾಡಿದ್ದೆ, ಬಹಳ ಸುಶಾವಾಗಿ ಹೇಳಿದ್ರೆ ಏನಂದ್ರೆ ಮೊಬೈಲ್ ಅದು ಕರೆ ಐತಿ ಇವತ್ತಿನ ದಿನಮಾನದಾಗ. ಒಂದು ಕಡೆ ಆ ಮೊಬೈಲಿನಿಂದ ಇರ್ತಕ್ಕಂಥ ಪ್ರಚಾರಗಳು ಅತಿ ಹೆಚ್ಚಾಗಕತ್ತವು, ಅದರಿಂದ ಅಷ್ಟೇ ದುಷ್ಪರಿಣಾಮಗಳು ಕೂಡ ಇವತ್ತಿನ ದಿನ ನಡೆಯಕತ್ತವು. ಯಾಕಪ್ಪ ಅಂತಂದ್ರೆ ನೋಡ್ರಿ, ನಾವು ಇವತ್ತಿನ ದಿನ ಎಲ್ಲ ಮಕ್ಕಳ ಕೈಯಾಗ ಮೊಬೈಲ್ ಕೊಡಕತ್ತೀವಿ. ಯಾಕಂದ್ರೆ ಅವ್ರಿಗೆ ಸಂಸ್ಕಾರನ ಇಲ್ಲ ಅಂತ. ಆ ಮೊಬೈಲಿನಿಂದ ಇವತ್ತಿನ ದಿನ ಸಂಸ್ಕಾರ ಹಾಳಾಗಕತ್ತೈತಿ. ಅಂತ ಸಂಸ್ಕಾರವಂತ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿನ ಬೆಳಗ್ಗೆ ನಮ್ಮ ಮೌನೇಶನವ್ರು ಮಾಡಿದ್ರು ಅಂತ ಹೇಳಿದ್ರು, ಉಪನಯನ ಕಾರ್ಯಕ್ರಮ. ನಾವೆಲ್ಲ ಮಕ್ಕಳಿಗೆ ಇವತ್ತಿನ ದಿನ ಏನ್ ಮಾಡ್ಬೇಕಾಗೈತಿ? ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕಾಗೈತಿ. ಅದ್ರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಬೆಳೆಸಬೇಕಾಗೈತಿ. ಅದ್ರ ಜೊತೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕಾಗೈತಿ. ಈ ಮೂರು ಈ ಪ್ರತಿಷ್ಠಾನ ಮಾಡಾಕತ್ತೈತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಳಗ್ಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕಾರ್ಯಕ್ರಮ ಅಂದ್ರೆ ಅದು ಉಪನಯನ, ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಸಾಹಿತ್ಯವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಈಗ ನಡೆದಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ. ಇನ್ನು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅಂದ್ರೆ ಈ ಸಾಹಿತ್ಯದ ಮುಖಾಂತರ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಈ ಮೂರು ಕಾರ್ಯ ಯಾವ್ದು ಮಾಡಾಕತ್ತೈತಿ ಅಂದ್ರೆ ಈ ಮಾನವಪದ್ಯ ಪ್ರತಿಷ್ಠಾಪನೆ ಮಾಡಾಕತ್ತೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂಥ ಅಭೂತಪೂರ್ವ ಕಾರ್ಯಕ್ರಮ ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ ನಾವೇನ್ ಮಾಡ್ಬೇಕಾಗೈತಿ ಅಂದ್ರೆ ಸಂಸ್ಕಾರವಂತರನ್ನಾಗಿ ಮಾಡ್ಬೇಕಾಗೈತಿ. ಇವತ್ತಿನ ದಿನದೊಳಗೆ ನಾ ಏನೇ ಹಿರಿಯರನ್ನ ಕೇಳಿದೆ, 81 ವಯಸ್ಸರಿ ಅಂದ್ರೆ ನಮಗೆ ಆಶ್ಚರ್ಯ ಅಂತ. ಇವತ್ತಿನ ದಿನ ನಾವು 37-40 ಅದ ಅಂದ್ರೆ ನಮಗೆ BP ಶುಗರ್ ಐತಿ. ಅವ್ರು ಬಂದು ಇಲ್ಲಿ ಆರಾಮ್ ಕುಂತಾರ ಅಂದ್ರೆ ಅವ್ರು ಕಲ್ತಿರ್ತಕ್ಕಂಥ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ನಾವು ಬೆಲೆ ಕೊಡಬೇಕಾಗಿದೆ. ಆಗ ನಮ್ಮ ಸರ್ ಹೇಳಿದ್ರು, ಉಷಾ ಕಲ್ತಮಠ ಸರ್, ಅವ್ರಿಗೆ 40 ವರ್ಷದ ಸಾಹಿತ್ಯ ಅಂತಂದ್ರೆ ನೋಡ್ರಿ ಎಂತ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಒಂದು ಕಳೆ ಅಂದ್ರೆ ಅವ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇವತ್ತಿನ ದಿನ ಈ ಸಂಸ್ಕಾರದೊಳಗೆ ಮಾಡಾಕತ್ತೀರಿ ಅಂದ್ರೆ ನಿಜವಾಗ್ಲೂ ನೋಡ್ರಿ. ಈ ಬುಕ್ಕದ ಹೆಸರ ಏನಂದ್ರೆ ಅನುಭವ ರಸಾಯನ. ಆಗಲೇ ನಮ್ಮ ಗುರುಗಳು ಹೇಳಿದ್ರಲ್ಲ, ರಸಾಯನ ಅಂದ್ರೆ ರಸಪಾಕ ಹಿಂದಕ್ಕಿತ್ತಲ್ಲ, ಅವ್ರು ಹೇಳಿದಿಲ್ಲ. ರಸಾಯನ ಅಂದ್ರೆ ಎಲ್ಲ ರೀತಿಯ ಔಷಧಿ ಕುಡಿಯೋದು. ಆ ಔಷಧಿ ಕುಡಿಬೇಕಾದ್ರೆ ಇದನ್ನ ಏನ್ ಮಾಡ್ಬೇಕಂದ್ರೆ ಜ್ಞಾನದ ಅನುಭವದ ಅಮೃತ ಅಂತ ನಾವು ಸೇವನೆ ಮಾಡಿದಾಗ ಈ ಅನುಭವ ರಸಾಯನಕ್ಕೆ ಗ್ರಂಥಕ್ಕೆ ಒಂದು ಹೆಸರು ಬರ್ತೈತಿ. ಅದಕ್ಕೆ ನಾವೆಲ್ಲ ಮಾಡ್ಬೇಕಾಗಿತ್ತು ಇಷ್ಟೇ, ಮಕ್ಕಳಿಗೂ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಸ್ಬೇಕಂದ್ರೆ ಇಲ್ಲಿ ಕರ್ಕೊಂಡ್ಬರ್ಬೇಕು. ಇವತ್ತಿನ ದಿನ ಎಷ್ಟು ಮಂದಿ ಮಕ್ಕಳನ್ನ ಕರ್ಕೊಂಡ್ ಬಂದೀವಿ? ಯಾರು ಕರ್ಕೊಂಡ್ ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು 70-80 ಸಾವಿರ ಕೊಟ್ಟು ಮೊಬೈಲ್ ಕೊಟ್ಟು ಮನ್ಯಾಗ ಕುಂದಿರಿಸಿ ಬಿಡ್ತೀವಿ. ಅವ್ರು ಎಲ್ಲಿ ಕಲಿಬೇಕು? ಸಂಸ್ಕಾರನೇ ಇಲ್ಲ, ಸಂಸ್ಕೃತಿನೇ ಇಲ್ಲ. ಅಂಥ ದುಸ್ಥಿತಿ ಇವತ್ತಿನ ದಿನ ಬಂದೈತಿ. ಒಮ್ಮೆ ಒಬ್ಬಕ್ಕೆ ಟ್ರೈನಾಗ ಹೊಂಟಿದ್ಲಂತ, ಬಹಳ ಬುದ್ಧಿವಂತೆ, ತನ್ನ ಮಕ್ಕಳನ್ನ 2 ಕರ್ಕೊಂಡು ಟ್ರೈನಾಗ ಹೊಂಟಿದ್ಲಂತ. ಆ ಟ್ರೈನಾಗ ಹೊಂಟುವಂತಾಗ ಮುಂದೆ ಒಂದು ಕಂಪಾರ್ಟ್ಮೆಂಟ್ ಇರ್ತದೆ, 2 ಕಂಪಾರ್ಟ್ಮೆಂಟ್ ಇರ್ತಾವ. ಒಂದು ಕಡೆ ಇವ್ರು ಕುಂತಿದ್ರು, ಇನ್ನೊಂದು ಕಡೆ ಗಂಡ ಹೆಂಡತಿ ಅವರು 2 ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಅವಾಗ ಇಬ್ರು ಕೂಡ ಹೊಂಟಿದ್ರು ಎಷ್ಟೋ ಹೊತ್ತಾದ್ಮ್ಯಾಗ ಮಕ್ಕಳು ಈಚೆ ಕಡೆ ಅಳಾಕತ್ತು. ಈ ಮಕ್ಕಳು ಅಳಾಕತ್ ಕೂಡಲೇ ಏನ್ ಮಾಡಿರ್ಲಕ್ಕಿ, ತನ್ನಲ್ಲಿರ್ತಕ್ಕಂಥ 2 ಗ್ರಂಥ ತಂದಿರ್ಲಕ್ಕೆ. ಆ ಗ್ರಂಥ ಒಂದು 2 ಹುಡುಗರ ಕೈಯಾಗ ಕೊಟ್ಟು ಕೂಡಲೇ ಅವು ಏನ್ ಮಾಡಿದ್ವು ಅಂದ್ರೆ ಹುಡುಗನ ಮ್ಯಾಗ ಕಂಪಾರ್ಟ್ಮೆಂಟ್ ಇರ್ತದಲ್ಲ, ಆ ಕಂಪಾರ್ಟ್ಮೆಂಟ್ ಬುಕ್ ತಗೊಂಡ್ ಕುಂತು. ಈಚೆ ಕಡೆ ಇತ್ತಲ್ಲ, ಈಚೆ ಕಡೆ ಕುಂತಿದ್ರಲ್ಲ, ಇವ್ರ ಮಕ್ಕಳು ಅಳಾಕತ್ ಕೂಡಲೇ ತಾಯಿದೊಂದು ಮೊಬೈಲ್ ಕೊಟ್ರು, ಮಗನೊಂದು ಮೊಬೈಲ್ ಕೊಟ್ರು. 2 ಇವ್ ಮೊಬೈಲ್ ಹಿಡ್ಕೊಂಡ್ ಕೂತು ಆಕಿ ಸಂಸ್ಕಾರವನ್ನು ಕಲಿಸಿರ್ತಕ್ಕಂಥ ಮ್ಯಾಗ ಏನ್ ಕಂಪಾರ್ಟ್ಮೆಂಟ್ ಆಗಿದ್ವಲ್ಲ 2 ಬುಕ್ಕ ಹಿಡ್ಕೊಂಡ್ ಕೂತು. ಅವಾಗ ಮುಂದಿದ್ದವ್ರು ಕೇಳಿದ್ರಂತ, ಅಲ್ರಿ ಇವತ್ತಿನ 2025ನೇ ಶತಮಾನದಾಗ ನಿಮ್ಮ ಮಕ್ಕಳು ಬುಕ್ಕ ಓದ್ತವಲ್ಲ, ಇದಕ್ಕೆ ಕಾರಣ ಏನಂದ್ರೆ ನಾವು ಬೆಳೆಸಿದ ಸಂಸ್ಕಾರ ಸಂಸ್ಕೃತಿ. ಅವಾಗ ಈಚೆ ಕಡೆ ಕುಂತವ್ರು ಮೊಬೈಲ್ ನೋಡ್ತಿದ್ವಲ್ಲ, ಇವು ಏನಂದ್ರೆ ಆ ತಂದೆ ತಾಯಿ ಬೆಳೆಸಿದ ಸಂಸ್ಕೃತಿ. ಅದಕ್ಕೆ ನಾವು ಇವತ್ತಿನ ದಿನ ಆದಷ್ಟು ಮೊಬೈಲಿನಿಂದ ಮಕ್ಕಳನ್ನ ಯಾಕೆ ದೂರ ಇಡಬೇಕಾಗೈತಿ ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಬೆಳೆಸ್ಬೇಕಂದ್ರೆ ಇವತ್ತಿನ ದಿನ ನಾವು ಮೊಬೈಲ್ ದೂರ ಇಡಬೇಕಾಗೈತಿ. ಅದಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗ ನೋಡ್ರಿ, ಇಂತಹ ಸತ್ಕಾರ್ಯಗಳೆಲ್ಲ ಯಾಕೆ ನಡಿಬೇಕು ಅಂತಂದ್ರೆ ಇದರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ನಾವು ಪಡ್ಕೋಬೇಕು ಅಂದ್ರೆ ಇಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ನಡಿಬೇಕು. ಇವತ್ತಿನ ದಿನ ನೋಡ್ರಿ, ಈ ಪ್ರತಿಷ್ಠಾನ ಏನ್ ಮಾಡಾಕತ್ತೈತಿ ಅಂದ್ರೆ ಇಂಥ ಜ್ಞಾನದ ಭಂಡಾರ ನಮ್ ಕೈಯಾಗ ಕೊಡಾಕತ್ತೈತ ಅಂದ್ರೆ ನಾವು ಭಕ್ತಿಯಿಂದ ಓದಿದಾಗ ಅದು ನಮಗ ಅಮೃತ ರಸಾಯನ ಆಕತ್ತ.
ನಾವು ಭಕ್ತಿಯಿಂದ ಈ ಗ್ರಂಥ ಓದಿದಾಗ ಅಗಳ ಪೂಜ್ಯರು ಬಹಳ ಸವಿಸ್ತಾರವಾಗಿ ವಿಸ್ತರಿಸುವಾಗಿ ಹೇಳಿದ್ರು ಅದನ್ನೆಲ್ಲ ನಾವು ತಿಳ್ಕೊಬೇಕಾಗಿತ್ತು. ಅವ್ರು ಹೇಳೇ ಬಿಟ್ರೆ ಮೊದಲ ಹೇಳೋ ಮುಂದೆ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 10 ಸಲ ಓದ್ರಿ ಅಂತ. ಆ 10 ಸಲ ಓದಿದಾಗ ಒಂದರ ಈ ರಸಾಯನದ ಅನುಭವ, ಅದರ ರಸಪಾಕ ನಮ್ಮ ತಲೆ ಹೋದಾಗ ಆ ಅಮೃತಮಯ ಜೀವನ ಈ ಅನುಭವ ರಸಾಯನದಿಂದ ಸಿಗ್ತೈತಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗೈತಿ. ಅದಕ್ಕೆ ನಾವೆಲ್ಲ ಇವತ್ತಿನ ದಿನ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಮಕ್ಕಳಿಗೆ ಮೊಬೈಲ್ ಇಂದ ದೂರಿಟ್ಟು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವಂತ ಕಲಿಸ್ತಕ್ಕಂಥ ಇಂಥ ಗ್ರಂಥವನ್ನು ನಾವು ಅವ್ರಿಗೆ ಕೊಡುಗೆಯಾಗಿ ಕೊಡಬೇಕಾಗಿದೆ. ನಾವೆಲ್ಲ ಇಂಥ ಗ್ರಂಥವನ್ನು ಓದಿಸ್ಬೇಕು ಮಕ್ಕಳಿಗೆ. ತಂದೆ ತಾಯಿ ಆದಂಥವ್ರು ಇವತ್ತಿನ ದಿನ ಅಂತ ಸಾಹಿತ್ಯ ಮರೀಚಿಕೆ ಆಗೈತಿ. ಅಂತ ಸಾಹಿತ್ಯ ಕೊಡುಗೆಯಾಗಿ ಕೊಟ್ಟಂಥವ್ರು ಇಲ್ಲಿ ನಮ್ಮ ಮಗ್ಳು ಕುಂತಾರ, 80 ವಯಸ್ಸು ಆಗೈತಿ. ಮತ್ತೆ ನಮ್ಮ ಗುರುಗಳು ಅದಾರ ಕನ್ಗಲ್ ಸರ್, ಪಾಪ ಅವ್ರ ಕೈಯಾಗ ನಾವು ಕಲ್ತೀವಿ, ನಾವು ಸಣ್ಣವ್ರು ಇದ್ವಿ ಕನ್ಗಲ್ ಸರ್ ಇದ್ದಾಗ. ಮತ್ತೆ ಇಲ್ಲಿ ವಂಶಾಕೃತ ಮಠ ಸರ್ ಅದಾರೆ. ಇವರೆಲ್ಲ ನಮಗೆಲ್ಲ ಏನಂದ್ರೆ ಜ್ಞಾನದ ಅನುಭವವನ್ನ ಕೊಡಾಕತ್ತಾರ. ಅಂತ ಜ್ಞಾನದ ಅನುಭವವನ್ನ ನಾವು ಪಡ್ಕೋಬೇಕಾಗಿತ್ತು ಅಂದ್ರೆ ಆ ಪಡ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ನಿಜವಾಗಲೂ ಶ್ಲಾಘನೀಯ. ಸಮಯದ ಅವಕಾಶ ಇಲ್ಲ, ದಯವಿಟ್ಟು ಎಲ್ಲ ಕಮಿಟಿಯವರಲ್ಲಿ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ 3 ಗಂಟೆಗೆ ಆಲಿಮಟ್ಟಿಗೆ ಹೋಗ್ಬೇಕು, ಅಲ್ಲಿ 5 ಗಂಟೆಗೆ ಒಂದು ಜ್ಞಾನ ಅಮೃತ ಕಾರ್ಯಕ್ರಮ ಅಂತೇಳಿ ಅರಕೇರಿ ಒಳಗ ಮಾಧವಾನಂದ ಸ್ವಾಮಿ ಮಾಡ್ಯಾರ. ಅವ್ರ ಕಾರ್ಯಕ್ರಮಕ್ಕೂ 5 ಗಂಟೆಗೆ ವೇದಿಕೆಗೆ ಬರ್ತೇನೆ ಅಂತ ಹೇಳೀನಿ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಲ್ಲೂ ಒಂದು ಕ್ಷಮೆಯನ್ನು ಕೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕ್ಷಮೆ ಕೇಳ್ತಾ ನಾವು ಮಾಡಬೇಕಾಗಿತ್ತು ಇಷ್ಟೇ. ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಟ್ವಿ, ಶಿಕ್ಷಣವನ್ನ ಕೊಟ್ವಿ ಅಂದ್ರೆ ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ತಾರ. ಅದಕ್ಕೆ ಅಂತಹ ಸಂಸ್ಕಾರವಂತ ಕಾರ್ಯಕ್ರಮ ಇವತ್ತಿನ ದಿನ ಈ ಮಾನಪ್ಪ ಪ್ರತಿಷ್ಠಾಪನೆಯವರು ಮಾಡಕತ್ತಾರ. ನಿಜವಾಗ್ಲೂ ಹೆಮ್ಮೆಯ ವಿಷಯ. ಇಂಥ ಕಾರ್ಯಕ್ರಮಗಳು ಇವತ್ತಿನ ದಿನ ನಡೀಬೇಕಾಗಿತ್ತು. ಅದು ಬಿಟ್ಟು 70-80 ಸಾವಿರ ಕೋಟಿ DJ ಹಚ್ಚಿ ಕುಣಿಯುವಂತ ಕಾರ್ಯಕ್ರಮಗಳು ಎಷ್ಟೋ ಅದಾವ ಇವತ್ತಿನ ದಿನ. ಅದನ್ನ ಬಿಟ್ಟು ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಉತ್ತಮವಾಗಿರ್ತಕ್ಕಂಥ ಅನುಭವ ಸಿಗುತ್ತದೆ. ಅಂತ ಅನುಭವ ಈ ರಸಾಯನ ಗ್ರಂಥದೊಳಗೆ ಐತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೇಷ್ಠ ಸಂತರು ವಾಗ್ಮಿಗಳು ಆಗಿರ್ತಕ್ಕಂಥ ಮಾನಪ್ಪಜ್ಜನವ್ರು ಅಂಥ ಕಾರ್ಯಕ್ರಮಕ್ಕೆ ನಾವು ಬರಬೇಕಾಗಿತ್ತು ಅಂದ್ರೆ ನಮ್ದು ಒಂಥರ ಪುಣ್ಯ. ಆಗ ಹೇಳಿದ್ರು ನಿಜಗುಣಾನಂದ ಶಿವಗಳು ಇವರು 2 ಒಂದ ಅಂತ. ಅಂಥವ್ರ ಕಾರ್ಯಕ್ರಮ